ನಮಸ್ಕಾರ, A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಕ್ರಾಂತಿಕಾರಿ ಜೇಡಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬರ್ತಕ್ಕಂಥ ಜನವರಿ 12ನೇ ತಾರೀಕಿನಂದು ನಮ್ಮ ರಾಜ್ಯ ವತಿಯಿಂದ ಏನು ವಿದ್ಯಾಮಾತೆ ಸಾವಿತ್ರಿಬಾಯಿ ಫುಲೆ ಅವರ 193ನೇ ಜಯಂತ್ಯೋತ್ಸವದ ಅಂಗವಾಗಿ 12/1/2025 ಬಹುಸಂಖ್ಯೆಯಲ್ಲಿ ಬೆಂಗಳೂರು ನಗರಾದ್ಯಂತ ಏನು ಬೆಂಗಳೂರಲ್ಲಿ ಟೌನ್ ಹಾಲಲ್ಲಿ ನಾವು ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ವಿಜಯಪುರ ಜಿಲ್ಲೆಯಿಂದ ಪ್ರತಿ ಜಿಲ್ಲೆಯಿಂದ ಬಹುಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದರ ಜೊತೆಗೆ ನಿನ್ನೆ ಒಬ್ಬ ಕೇಂದ್ರ ಸ್ಥಾನದಲ್ಲಿ ಮತ್ತು ಏನು ಅವನು ಈ ರಾಜ್ಯವನ್ನು ಈ ದೇಶವನ್ನು ತನ್ನ ಮುಷ್ಟಿಯಲ್ಲಿ ಐತೆ ಅಂತಕ್ಕಂಥ ಮಾತನ್ನು ಹೇಳಿಕೆ ಆಡಿದಂಥ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಾವು ದಿನಂಪ್ರತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ಕೊತಾ ಹೋಗದೇ ಇದ್ದರೆ, ನಾವು ದೇವರ ಹೆಸರನ್ನು ದಿನಂಪ್ರತಿ ಜಪ ಮಾಡಿದರೆ ನಾವು ಇಷ್ಟೊತ್ತಿಗೆ ನಾವು ಸ್ವರ್ಗ ಕಾಣ್ತಿದ್ವಿ ಅಂತ ಮಾತನ್ನು ಹೇಳಿದ್ದಾರೆ. ಅವ್ರಿಗೆ ನಾವು ವಿಷಾದವನ್ನು ಖಂಡಿಸ್ತಾ ಇದ್ದೀವಿ. ಬಂಧುಗಳೇ, ನಾಳೆ ದಿನಾಂಕ 19/12/2024 ಇದರ ವಿರುದ್ಧವಾದ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೇವೆ. ತಾವೆಲ್ಲರೂ ವಿಜಯಪುರ ಜಿಲ್ಲೆಯಿಂದ ಬಹುಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ. ಎಲ್ಲಿಂದ ಇದು ಮಾಡ್ತಾ ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಸರ್, ಅಂಬೇಡ್ಕರ್ ಸರ್ಕಲ್ನಿಂದ DC ಅವ್ರಿಗೆ ಮನವಿ ಮಾಡ್ತಾ ಇದ್ದೇವೆ. ಡೇಟ್ ಏನು ಸರ್? ತಾರೀಕು ನಾಳೆ 19/12/2024 ಅಂಬೇಡ್ಕರ್ ಸರ್ಕಲ್ನಿಂದ DC ಅವರಿಗೆ ಮನವಿ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಯಮನಪ್ಪ ಹಳದ್. ಎಷ್ಟು ಜನ ಸೇರ್ಬೋದ್ರಿ? ನಾವು ಹೆಚ್ಚು ಕಡಿಮೆ ಒಂದು 200 ಜನ ಸೇರ್ತೀವಿ ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ಯಮನಪ್ಪ ಹಳದಕೆರೆ ಅಂತ, ಭೀಮವಾದ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರು. ಭೀಮವಾದ ದಲಿತ ಸಂಘರ್ಷಣ ಸಮಿತಿ ರಾಜ್ಯ ಸಮಿತಿ ವತಿಯಿಂದ ನಾವು 12ನೇ ತಾರೀಕಿಗೆ ಒಂದು ಬೆಂಗಳೂರು ಪ್ರೋಗ್ರಾಮ್ ಇಟ್ಕೊಂಡಿದ್ದೇವೆ. ಬೃಹತ್ ಸಮಾವೇಶ ವಿದ್ಯಾಮಾತೆ ಸಾವಿತ್ರಿ ಫುಲೆ ಅವರ 193ನೆಯ ಜಯಂತಿ ಅಂಗವಾಗಿ ಉಚಿತ ಶಿಕ್ಷಣ ಮತ್ತು ಸಂವಿಧಾನ ಬುದ್ಧ ಹಕ್ಕು ರಾಜ್ಯ ಮಟ್ಟದ ಸಮಾವೇಶ ಹಮ್ಮಿಕೊಂಡಿದ್ದು ನಾಡಿನ ಜನತೆಯಲ್ಲ ಬಹುಜನ ಸಂಖ್ಯೆಯಲ್ಲಿ ಈ ಪ್ರೋಗ್ರಾಮನ್ನು ಯಶಸ್ವಿ ಮಾಡಬೇಕಂತೂ ನಾವು ಎಲ್ಲರೂ ವಿಜಯಪುರದಿಂದ 200 ಜನ ಬರ್ತೀವಿ, ಭಾಗವಹಿಸ್ತೀವಿ. ಇದು ಅಂಬೇಡ್ಕರ್ ಸಂವಿಧಾನ ಅಂದ್ರೆ ಈಗ ಎಲ್ಲರಿಗೂ ಗೊತ್ತೈತಿ, ಅದರ ದುರುಪಯೋಗನೂ ಕೆಲವು ಮಂದಿ ತೆಗಿಲಾಕತ್ತಾರ. ಅದಕ್ಕೆ ನಾವು ಸರಿ ಮಾಡ್ಬೇಕಂತೇಳಿ, ಬಡವ್ರಿಗೆ ಸಹಾಯ ಮಾಡ್ಬೇಕಂತೇಳಿ 12ನೇ ತಾರೀಕಿಗೆ ನಾವು ಪ್ರೋಗ್ರಾಮ್ ಇಟ್ಕೊಂಡಿದ್ದೇವೆ. ಉಚಿತ ಶಾಲೆ ಪುಸ್ತಕ, ಆಮೇಲೆ ಯಾರ ಮನೆಯೊಳಗೆ ಏನು ಸಮಸ್ಯೆ ಐತಿ ಅದು ನೋಡಿ ಅದು ವಿಚಾರ ಮಾಡಿ ಅವರಿಗೆ ಹೋಗಿ ನಾವು ನಮ್ಮ ಕೈಲಿ ಆದಷ್ಟು ಅವರಿಗೆ ಸಹಾಯ ಮಾಡ್ಬೇಕಂತೇಳಿ ಇದು ಸಂಘಟನೆ ನಾವು ಉದ್ದೇಶವಾಗಿ ನಾವು ಪ್ರೋಗ್ರಾಮ್ ಮಾಡಾಕತ್ತಿದ್ದು. ಬೆಂಗಳೂರೊಳಗೆ ಒಂದು ದೊಡ್ಡ ಫಂಕ್ಷನ್ ಮಾಡಾಕತ್ತೀವಿ. ಆದಷ್ಟು ಎಲ್ಲರೂ ಯಾರಿದು ನ್ಯೂಸ್ ನೋಡ್ತಾರೆ ಎಲ್ಲರೂ ಇದರೊಳಗೆ ಭಾಗವಹಿಸ್ಬೇಕಂತ ಹೇಳಿ ವಿನಂತಿ. ನನ್ನ ಹೆಸರು ವಿದ್ವಾನ, ರಾಜ್ಯ ಸಂಘಟನಾ ಸಂಚಾಲಕ. ಜಿಲ್ಲೆಯ ಭೀಮವಾದ ದಲಿತ ಸಂಘ ಸಮಿತಿಯ ಜಿಲ್ಲಾ ಸಂಚಾಲಕರಾದ ವಿಜಯಕುಮಾರ್ ಅವರು ಮಾತಾಡ್ಬೋದು. ಈ ವಿಷಯ ಏನಪ್ಪ ಅಂದ್ರೆ, ಜನವರಿ 12/1/2024 ಬೆಂಗಳೂರಿನ ರಾಜ್ಯ ಕಮಿಟಿ ವತಿಯಿಂದ ಹಾಗೂ ಸಾವಿತ್ರಿಬಾಯಿ ಫುಲೆ ಅವರ 193ನೇ ಜಯಂತಿ ಅಂಗವಾಗಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿರ್ತೇವೆ. ಈ ನಮ್ಮ ಬಿಜಾಪುರ ಜಿಲ್ಲೆಯಿಂದ 200 ಜನಗಳನ್ನು ನಾವು ಬೆಂಗಳೂರಿಗೆ ಹೊಂಟುತ್ತಾ ಇದ್ದೇವೆ. ಈ ಜಯಂತಿಯಲ್ಲಿ ಪಾಲ್ಗೊಳ್ತೇವೆ. ಎಲ್ಲರೂ ಬಂದು ಜೈವಿಕ ಬಂಧುಗಳು ಈ ಕಾರ್ಯಕ್ರಮವನ್ನು ಬಂದು ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಕೇಂದ್ರದಲ್ಲಿ ಉನ್ನತ ಸ್ಥಾನದಲ್ಲಿದ್ದಂಥ ಒಬ್ಬ ಸಚಿವ ಅಮಿತ್ ಶಾ, ಜವಾಬ್ದಾರಿದ್ದ ಮನುಷ್ಯ, ಇವತ್ತವ ಆ ಜಾಗದಲ್ಲಿ ಕುಂದಿರಬೇಕಾದ್ರೆ ಅದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದನ್ನು ಮರೆತು ತನ್ನ ಅಧಿಕಾರದ ಮತದಲ್ಲಿ ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲದೆ ಬಾಬಾ ಸಾಹೇಬ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ. ಏನಪ್ಪ ಅಂದ್ರೆ, ಬಾಬಾ ಸಾಹೇಬರು ದಿನನಿತ್ಯ ಅವರ ಹೆಸರನ್ನು ಬಳಸೋದಕ್ಕಿಂತ ದೇವರ ಜಪವನ್ನು ಮಾಡಿದ್ದೀವಿ ಅಂದರೆ ನಾವು ಸುಧಾರಿಸ್ತೀವಿ ಅಂದ್ರೆ, ಯಾವ ದೇವ್ರು ಇವನಿಗೆ ಏನು ಮಾಡೈತಿ, ಯಾವ ದೇವ್ರು ಇವನಿಗೆ ಏನು ಕೊಟ್ಟೈತಿ,
ಯಾವ ದುರ್ಗೋ ಕೊಟ್ಟಾಳು, ದ್ಯಾಮವ್ವ ಕೊಟ್ಟಾಳು, ಯಾವ ಏನು ತಿರುಪತಿ ತಿಮ್ಮಪ್ಪ ಕೊಟ್ಟಾನು. ಇವ ಈ ದೇಶವನ್ನು ಲೂಟಿ ಹೊಡೆದು ಕಪ್ಪು ಹಣಗಳನ್ನು ತಾನು ಬೇರೆ ದೇಶದಲ್ಲಿ ಇಟ್ಟು ವಿಷಯಂದು ಈ ದೇಶವನ್ನು ಕೊಳ್ಳಿ ಹೊಡಿತಂಥ ಒಬ್ಬ ವ್ಯಕ್ತಿ. ಇವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡೋಕ್ಕೆ ನಾಯಕಲ್ಲ. ಅವ್ರ ಹೆಸರಿನಲ್ಲಿ ಅವರಂತ ಬರೆದಂಥ ಸಂವಿಧಾನದಲ್ಲಿ ಇವತ್ತು ಅವನು ಗೃಹ ಸಚಿವ ಸ್ಥಾನವನ್ನು ಅಲಂಕರಿಸಿದ್ದಾನೆ. ಅವನ ವಿರುದ್ಧವಾಗಿ ನಾಳೆ 19/12/2024 ಬೃಹತ್ತವಾದ ಅವನ ವಿರುದ್ಧ ಹೋರಾಟವನ್ನು ನಾವು ಮಾಡ್ತಾಯಿದ್ದೇವೆ. ಎಲ್ಲ ಜೈ ಭೀಮ್ ಬಂಧುಗಳು, ಎಲ್ಲ ಸಂಘಟನೆಗಳದವರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳ್ಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದು ನಾನು 4 ಮಾತು ಮುಗಿಸ್ತೇನೆ. ತಮ್ಮ ಹೆಸರು? ನನ್ನ ಹೆಸರು ವಿಜಯ್ ಕುಮಾರ್ ಅರ್ಕೇರಿ ಅಂತೇಳಿ, ಜಿಲ್ಲಾ ಸಂಚಾಲಕರು ಭೀಮವಾದ ದಲಿತ ಸಂಘ ಸಮಿತಿ.